ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇರುತ್ತಲ್ಲ ಅನ್ಸ್ಕೊಂಡು ಇದೆಲ್ಲ ಬಿಟ್ಟು ನಾವು ಕೆಲಸಕ್ಕೆ ಹೋಗ್ಬಿಟ್ಟಿದ್ವಿ ಅಂತ ಇಷ್ಟೆಲ್ಲ ಪಗಾರ ಬರ್ತಿತ್ತು ಕೈ ಒಳಗೆ ಈ ಕಡೆ ಆರಾಮಾಗಿ ಇರ್ತಿದ್ವಿ ಅಂತ ಅನಿಸ್ತೈತಿ. ಆದ್ರೆ ಇವ್ರಿಗೆ ಹೆಂಗೆ ಅಂತಂದ್ರೆ ನಾವು ಏನು ಮಾಡಿದ್ರು ಸ್ಯಾಟಿಸ್ಫೈ ಅನ್ನೋದೇ ಇರಂಗಿಲ್ಲ ಹೆಣ್ಮಕ್ಳು ಈ ಒಂದು ಗಂಡು ಮನೆಯಾಗಿರ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಮ್ರತಾ ಲೈಫ್ ಸ್ಟೈಲ್. ಇವತ್ತಿನ ವಿಷಯ ಏನಂತಂದ್ರೆ ಗಿಡದೊಳಗೆ ನೋಡ್ರಿ ಇಷ್ಟೊಂಡೆಲ್ಲ ಹಣ್ಣು ಬಿಟ್ಟಾವ. ಇದಕ್ಕೆ ನಿಮ್ಮ ಸೈಡ್ ಯಾವ ಹಣ್ಣು ಅಂತ ಕರಿತೀವಿ, ನಮ್ಮ ಸೈಡ್ ಇದಕ್ಕೆ ಪೇಲ್ ಹಣ್ಣು ಅಂತ ಹೇಳಿ ಕರೀತಾರೆ. ಗೊತ್ತಿರ್ಬೋದು, ನೀವು ಸೀಬೆ ಹಣ್ಣು ಅಂತೀರಾ, ಏನು ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಹಣ್ಣು ಬಿಟ್ಟಾವ. ಏನಂದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಏನಂದ್ರೆ ಮಂಗಗಳು ಹಂಗೆ ಬರ್ತಾವೆ. ಅವು ಒಂದಿಷ್ಟು ಹರ್ಕೊಂಡು ಹೋದು, ಲಾಸ್ಟಿಗೆ ಓದಿದ್ದು ನಾವು ಒಂದಿಷ್ಟು ಹರ್ಕೊಂಡು ಬಂದೆ. ಬಟ್ ಈ ಪಾರ್ಲ್ಕಾಯಿಗೆ ಸ್ವಲ್ಪ ಬಿಸಿಲಿಂದ ರಿಫ್ಲೆಕ್ಟ್ ಬಿದ್ದದೆ, ಹಾಗಾಗಿ ಶೇಡ್ ಕಾಣತ್ತವ. ಬಟ್ ಇದಕ್ಕೇನು ಮತ್ತು ಹಿಂಗೆ ಯಾಕಾಗ್ಯಾವ ಅಂತ ಅನ್ಕೋಬೇಡ್ರಿ, ಮಸ್ತ್ ಅದಾವ. ಇದಕ್ಕೆ ಸ್ವಲ್ಪ ನೀವು ಉಪ್ಪು ಖಾರ ಹಚ್ಕೊಂಡು ಕಟ್ ಮಾಡಿ ತಿನ್ನಿರಿ, ಭಾರಿ ಇರ್ತಾವೆ. ಮಳೆಗಾಲದೊಳಗಂತೂ ಬಾಯಿ ನೀರು ಬರ್ತಾವೆ. ಕರೆನ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಹೇಳೋದೇನಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ತಿದ್ದಿ ಬುದ್ಧಿನ ಹೇಳ್ರಿ ಅಂತ ಹೇಳ್ತಾರೆ. ಆದ್ರೆ ಗಂಡಸರಿಗೂ ಕೂಡ ಅನ್ವಯಿಸ್ತದೆ ಅಂತ ಅನ್ನೋದು ಗೊತ್ತಿಲ್ಲ. ಎಷ್ಟರ ಹೇಳಿ ಸುತ್ತಿ ಬಳಸಿ ಬಟ್ ನೀವು ಹೆಣ್ಮಕ್ಳಿಗೆ ಯಾಕಷ್ಟು ಒಂದು ತಿದ್ದೋದನ್ನ ಮಾಡ್ತೀರಿ, ಬುದ್ಧಿವಾದನ ಹೇಳ್ತೀರಿ. ಆದರೆ ಆ ಒಂದು ಬುದ್ಧಿವಾದನ ಗಂಡು ಮಕ್ಳಿಗೂ ಹೇಳೋದ್ರಿಂದ ಇಬ್ಬರಲ್ಲೂ ಕೂಡ ಮನಸ್ತಾಪ ಬರುವಂಥ ಚಾನ್ಸಸ್ ಭಾಳನೂ ಕಡಿಮೆ ಇರ್ತಾವೆ. ಅಕ್ಕಿ ಎಷ್ಟ ಒಂದು ತಪ್ಪು ಮಾಡಿದ್ರು ತವ್ರ ಮನೆಯೊಳಗೆ ಹೆಂಗೆ ತಿದ್ದುತ್ತಾರಲ್ಲ, ಹಂಗೆ ಗಂಡನ ಮನೆಯೊಳಗೂ ತಿದ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೊಡ್ರಿ. ಏನಂದರೆ ಒಂದಿಷ್ಟು ಜನಕ್ಕೆ ಸ್ವಲ್ಪ ಯಾವುದೇ ವಿಷಯ ಆಗಲಿ ಲಘು ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡಬೇಕು. ಅವರ ನೋಡಿ ಕಲಿತಾರೆ. ನಮ್ಮ ಮತ್ತೆ ಅವ್ರು ಹಿಂಗೆ ಮಾಡ್ಲಿಕ್ಕತ್ತಾರ, ನಮ್ಮ ಮನೆಯೊಳ ಪದ್ಧತಿಗಳು ಹಿಂಗೆ ಅದಾವ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತಾವ ಕಲ್ಕೋತ ಹೋಗ್ತಾರೆ. ಅದು ಬಿಟ್ಟು ನೀವು ಆಕೆ ಸರಿ ಇಲ್ಲ, ಈಕಿ ಹಿಂಗೆ ಮಾಡ್ತಾಳೆ, ಆಕೆ ಹಂಗೆ ಮಾಡ್ತಾಳಂದ್ರೆ ಒಳ್ಳೆ ಆಗಬೇಕು ಅನ್ನೋ ಮನಸ್ಥಿತಿ ಇರೋವಂಥ ಹೆಣ್ಮಕ್ಳಿಗೂ ಉಲ್ಟಾ ಹೊಡೆದು ಬಿಡ್ತಾರೆ. ಯಾವ ಕೆಲಸನೂ ಮಾಡೋಂಗಿಲ್ಲ. ನಾನು ಮತ್ತೆ ಎಷ್ಟು ಮಾಡಿದ್ರಿ ಅಲ್ಲೇ ನೀ ಎಷ್ಟರ ಮಾಡಿ ಕೆಲಸನ ಮತ್ತು ಹೆಸರಿಡೋದ ಬಿಡಂಗಿಲ್ಲ, ಬೈಯೋದ ಬಿಡಂಗಿಲ್ಲ, ನೀವು ಎಷ್ಟರ ಮಾಡಿ ಹೊಗಳೋದ ಬಿಡಂಗಿಲ್ಲ. ಬೆಳಗ್ಗೆ ಲಘು ಎದ್ದು ಯಾಕ ಅಂತಾಳೆ, ಮಕ್ಕೊಂಡು ಯಾಕ ಅಂತಾರೆ. ಇನ್ನು ಇಷ್ಟೆಲ್ಲ ಮಾಡಿದ್ರು ನಮಗೆ ಒಳ್ಳೆಯ ಒಂದು ಏನಂದ್ರೆ ಮನಸ್ಥಿತಿ ಇರೋವಂಥವ್ರು ಇಲ್ಲಿ ಯಾರೂ ಇಲ್ಲೇ ಇಲ್ಲ ಅಂತ ಹೇಳಾಕಿನ ಡಿಪ್ರೆಷನ್ಗೆ ಹೋಗಿ ಒಂದು ಹೆಣ್ಣು ಮದುವೆ ಆಗಿ ಬಂದಪ್ಪ ಅಂತಂದ್ರೆ ಏನು ಅವಳು ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ಹಿಡಿತೈತಿ. ಆದ್ರೆ ಅಲ್ಲಿವರೆಗೂ ಟೈಮ ಕೊಡೋಂಗಿಲ್ಲ. ಈಕಿಗೆ ಇದು ಮಾಡೋಕೆ ಬರೋಂಗಿಲ್ಲ, ಆಕೆಗೆ ಅದು ಮಾಡೋಕೆ ಬರೋಂಗಿಲ್ಲ, ಈಕಿಗೆ ಏನು ಕಲಿಸೇ ಇಲ್ಲ, ಅವ್ರ ತಂದೆ ತಾಯಿ ಏನು ಕಲಿಸಿಲ್ಲ, ಈಗಿನೂ ಏನು ಕಲ್ತಿಲ್ಲ. ಹಿಂಗೆ ಅನ್ಕೋತ ಹೋದ್ವಿ ಅಂದ್ರೆ ಆಕೆಗೆ ಡಿಪ್ರೆಷನ್ನಲ್ಲಿ ಹೋಗ್ಬಿಡ್ತಾಳೆ. ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಆಕೆಗೆ ಇಂಟ್ರೆಸ್ಟ ಬರೋಂಗಿಲ್ಲ. ಅದನ್ನ ತಿಳ್ಕೊಳ್ಳಾರ್ದು ಏನು ಮಾಡ್ತಾರೆ, ಈಗ ನೀವ ಒಂದು ಯೋಚನೆ ಮಾಡಿರಿ, ಗಂಡಿನ ಮನೆ ಕಡೆಯವರಾಗಿರ್ಬೋದು. ಯಾವ ರೀತಿ ಅಂದರೆ ಆ ಹುಡುಗಿಯವ್ರ ಮನೆ ಕಡೆ ಕಳಿಸ್ಕೊಡ್ರಿ. ಸ್ವಲ್ಪ ಒಂದು 4 ದಿನ ಇದ್ದು ಬರಲಿ. ಅವ್ರ ಒಂದು ಸಿಚುವೇಶನ್ ಯಾವ ರೀತಿ ಇರ್ತೈತಿ. 4 ದಿನ ಇರಲಿಕ್ಕೆ ಒಲ್ಲೆ ಅಂತ ಹೇಳ್ತಾರೆ. ನನ್ನ ಕೈಲಿ ಆಗಂಗಿಲ್ಲ, ನಾನಂತೂ ಅಲ್ಲಿ ಹೋಗಿ 4 ದಿನಗಟ್ಟಲೆ ನನಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂಥದನ್ನು ಆದ್ರೂ ಈ ಹೆಣ್ಮಗಳು ಹೆಂಗೆ ಮಾಡ್ತಾಳೆ ಅಂದ್ರೆ 4 ದಿವಸ ಅಲ್ಲ, ಅವಳು ಒಂದು ಲೈಫ್ ಲಾಂಗ್ ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಮನೆ ಹೊಸದು, ಅಲ್ಲಿರೋವಂಥ ಜನ ಹೊಸದಾಗಿದ್ದಾರೆ, ಅಂಥವ್ರ ಜೊತೆ ಬದುಕ್ತಾ ಇರ್ತಾಳೆ. ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಯಾರೋ ಬಂದಿದ್ದಾರೆ ಬೇರೆಯವ್ರ ಮನೆಗೆ ಅಂದರೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಖುಷಿ ಆಗ್ತೈತಿ. ಗಂಡನ ಮನೆ ಒಳಗೆ ಒಂದೇ ಪ್ರಾಬ್ಲಮ್ ಅಂತ ಹೇಳಂಗಿಲ್ಲ. ಇನ್ನು ತವ್ರ ಮನೆ ಒಳಗೂ ಹೆಂಗೆ ಅಂದ್ರೆ ಒಂದು ಹೆಣ್ಮಗಳು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಿ ಸ್ವಲ್ಪ ಕಟ್ಟುಪಾಡುಗಳನ್ನ ಹಾಕಿ ಆಕೆಗೆ ಯಾವುದೂ ಒಂದು ಮುಂದುವರಿದೇ ಇರೋ ರೀತಿ ಮಾಡಿಬಿಡ್ತಾರೆ. ಬಟ್ ಹಂಗೆ ಮಾಡೋಕೆ ಹೋಗ್ಬಿಟ್ಟು, ಯಾಕಂದ್ರೆ ಈಗಿನ ಸಮಾಜ ಸಿಕ್ಕಾಪಟ್ಟೆ ಚೇಂಜ್ ಆಗೈತಿ. ಹೆಣ್ಮಕ್ಳು ಚೇಂಜ್ ಆಗ್ಯಾರ. ಎಲ್ಲ ಒಂದು ಫೀಲ್ಡಲ್ಲೂ ಹೆಣ್ಮಕ್ಳೇ ಇರುವಾಗ ಹೆಣ್ಮಕ್ಳನ್ನೂ ಸಮಾನವಾಗಿ ನೋಡೋದು ಬಹಳ ಕಡಿಮೆ ಅದ. ಬಟ್ ಹಂಗೆ ಮಾಡೋಕೆ ಹೋಗಬೇಡ್ರಿ, ಸಮಾನವಾಗಿ ನೋಡ್ರಿ. ಅವ್ರಿಗೂ ಖುಷಿಯಾಗಿ ಯಾವುದೋ ಒಂದು ಫೀಲ್ಡಲ್ಲಿ ಹೋದ್ರೂ ಅವ್ರಿಗೆ ಹಿಂದೆ ಯಾರೋ ಇದಾರಲ್ಲ, ತಂದೆ ತಾಯಿ ಇದ್ದಾರೆ ನಮ್ಗೆ ಹೆಲ್ಪ್ ಮಾಡೋರು. ಹೆಲ್ಪ್ ಮಾಡದೇ ಇದ್ರೂ ಪರವಾಗಿಲ್ಲ, ಹಿಂದೆ ನಮ್ಮ ತಂದೆ ತಾಯಿ ನಿಂತ್ಕೊಂಡು ನಮಗೂ ಒಂದೇನೋ ಬೆಂಬಲವಾಗಿ ನಿಂತ್ಕೊಂಡಾರಲ್ಲ ಅಂತ ಹೇಳಿ ಖುಷಿ ಪಡ್ತಾರೆ. ಬೆಳಿತಾನೆ ಬೆಳೆಸ್ಬಿಟ್ಟಿರ್ತಾರೆ ಹೆಣ್ಮಕ್ಳು. ನೀವು ಇಷ್ಟ ಒಂದು ಕಟ್ಟುನಿಟ್ಟೊಳಗೆ ಬದುಕಬೇಕು, ನೀವು ಹಿಂಗೆ ಇರಬೇಕು, ನೀವು ಹಂಗೆ ಹೋಗಬೇಕು, ನೀವು ಹಿಂಗೆ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಕಟ್ಟುಪಾಡುಗಳನ್ನ ಹಾಕಿ ಬೆಳೆಸ್ಬಿಟ್ಟಿರ್ತಾರೆ. ಬಟ್ ಆ ಹೆಣ್ಮಕ್ಳು ಹಾಗೆ ಹೋಗ್ತಿರ್ತಾರೆ. ಆದರೆ ಈ ಮಾತನ್ನ ಯಾರ ಒಂದು ಹೆಣ್ಮಗಳು ಗಂಡನ ಮನೆಗೆ ಹೋಗಿದ್ದಾಳೆ ಅಂತಂದಮೇಲೆ ಅಲ್ಲಿ ಇರೋವಂಥ ಆಕೆ ಗಂಡ ಅಂದರೆ ಆಕೆಯ ಒಂದು ಗಂಡ ಸ್ವಲ್ಪ ಅನುಸರಿಸ್ಕೊಂಡು, ಇಲ್ಲ ಇವಾಗಿನ ಹೊಸದಾಗಿ ಬಂದಿದ್ದಾಳೆ, ಸೆಟ್ ಆಗಲಿಕ್ಕೆ ಟೈಮ್ ಹಿಡಿತೈತಿ. ಯಾಕಂದರೆ ಮೈಂಡನ್ನು ಸ್ವಲ್ಪ ಬ್ರಾಡ್ ಮಾಡಿ ಬದುಕೋದ್ರಿಂದ ಇಬ್ಬರು ಜೀವನನೂ ಚಲೋ ಆಗ್ತೈತಿ. ಇಬ್ಬರೂ ಹಾಗೆ ಖುಷಿಯಾಗಿ ಯಾಕಂದರೆ ಇವಳು ಕೂಡ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅವರು ಕೂಡ ಇವಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಟೈಮ್ ಅಂತೂ ಭಾಳ ಬೇಕಾಗ್ತದೆ. ಖುಷಿಯಿಂದ ಆ ಒಂದು ಏನಂದರೆ ಅವಳು ಎಲ್ಲ ಫೀಲ್ ಮಾಡ್ಕೋಬೇಕು, ಇವ್ರು ನಮ್ಮವರು ಅಂತ ಅನಿಸೋದಕ್ಕೂ ಟೈಮ್ ಹಿಡಿತದೆ. ಹಾಗಾಗಿನೇ ಸ್ವಲ್ಪ ದಿನ ತಾಳ್ಮೆನ ತೊಗೊಳ್ರಿ, ಆ ಒಂದು ಪ್ರೀತಿನ ಕೊಡ್ರಿ. ಆ ಪ್ರೀತಿ ಒಂದು ಬದಲಾಗಿ ನಿಮಗೂ ಪ್ರೀತಿನ ಸಿಗ್ತದೆ. ಅದು ಬಿಟ್ಟು ಇವಳಿಗೇನೂ ಬರಂಗಿಲ್ಲ, ಈಗೇನೂ ಮಾಡಂಗೇ ಇಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ
ಸಮಾಜ ಹೆಣ್ಣನ್ನ ನೋಡೋಂಥ ದೃಷ್ಟಿನ ಚೇಂಜ್ ಆಗ್ಬೇಕು. ಯಾಕಂದ್ರೆ ಎಲ್ಲರೂ ಇಲ್ಲಿ ಸಮಾನವಾಗಿದ್ದಾರೆ. ಯಾಕಂದ್ರೆ ಎಲ್ಲ ಫೀಲ್ಡ್ ಒಳಗೂ ನೋಡ್ರಿ ಹೆಣ್ಮಕ್ಳದು ಏನು ಕಡಿಮೆ ಕೊಡುಗೆಗಳೇನಿಲ್ಲ. ಎಲ್ಲ ಕಡೆಗೂ ಆ ಒಂದು ಕೊಡುಗೆನ ಹೆಣ್ಮಗಳು ಕೊಡ್ತಾಳೆ. ಯಾಕಂದ್ರೆ ಆ ಒಂದು ಬೆಂಬಲ ಆಕಿಗಿಲ್ಲ ಅಂತ ಅನ್ನೋದೊಂದು ಪ್ರಾಬ್ಲಮ್. ಇದು ನಂಗೆ ನೋಡಿದಾಗ ಏನು ಹೆಂಗೆ ಅನಿಸ್ತದ ಅಂದ್ರೆ ಇಷ್ಟ ಒಂದು ಬೆಂಬಲದಿಂದನ ಈ ಹೆಣ್ಮಗಳು ಇಷ್ಟೆಲ್ಲ ಸಾಧಿಸ್ತಾಳ. ಆದ್ರೆ ಇನ್ನೂ ನೀವು ಸಿಕ್ಕಾಪಟ್ಟೆ ಬೆಂಬಲ ಕೊಡೋದ್ರಿಂದ ಇನ್ನೂ ಏನೇನೆಲ್ಲ ಒಂದು ಸಾಧನೆ ಮಾಡುವಂಥ ಬಲ ಅವಳಿಗಿದೆ ಅಂತ ಹೇಳಿ ತಿಳಿದ್ರೆ ಬಹಳ ಚಲೋ. ನಾವೆಲ್ಲ ಇದ್ದಾಗಿನಕ್ಕಿಂತ ಈಗ ಸ್ವಲ್ಪ ಕಾಲ ಬದಲಾಗೈತಿ. ಯಾಕಂದ್ರೆ ಈಗಿನವ್ರು ಪುಣ್ಯ ಮಾಡಾರ, ಎಲ್ಲ ಒಂದು ಅವ್ರಿಗೆ ಫೆಸಿಲಿಟಿಗಳು ಸಿಗ್ತಾವ. ಅದನ್ನ ನೋಡಿ ನಮಗೂ ಅನಿಸ್ತಿರ್ತದೆ ನಾವೆಲ್ಲ ಇದ್ದಾಗ ಇಷ್ಟೆಲ್ಲ ನಮ್ಗೆ ಫೆಸಿಲಿಟಿಗಳು ಇರಲಿಲ್ಲ. ನಮ್ಮದು ಮದುವೆ ಆಗಿ ಬಂದಾಗೆಲ್ಲ ಹಿಂಗೆಲ್ಲ ಇದ್ಬಿಟ್ರೆ ನಾವು ಎಷ್ಟೆಲ್ಲ ಖುಷಿ ಪಡ್ತಿದ್ವೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ನಾವೆಲ್ಲ ಮದುವೆ ಆದಾಗನ ಒಂಥರ ಅವಾಗಿನ ಒಂದು ಮ್ಯಾಚುರಿಟಿನ ಚೇಂಜ್ ಇತ್ತು ಜನದಾಗಿರ್ಬೋದು. ಈಗಿನ ಜನ ಹಂಗಲ್ಲ, ಅಪ್ಡೇಟ್ ಆಗಿಬಿಟ್ಟಾರ, ಪುಣ್ಯ ಮಾಡಾರ. ಈಗಿನ ಸೊಸೆಂದ್ರಾಗಿರ್ಬೋದು, ಈಗಿನ ಹೆಣ್ಮಕ್ಳಾಗಿರ್ಬೋದು. ಯಾಕಂದ್ರೆ ಒಂದೊಂದು ಹೆಣ್ಮಕ್ಳು ಇರ್ತಾರೆ, ಆ ಒಂದು ಹೆಣ್ಣು ಮಗುನು ಅಷ್ಟ ಪ್ರೀತಿಯಿಂದ ನೋಡ್ಕೋತಾರೆ. ನನಗೆ ಅನ್ನಿಸ್ತೈತಿ ನಾವೆಲ್ಲ ಏನು ಪಾಪ ಮಾಡಿದ್ವೋ ಏನೋ ಗೊತ್ತಿಲ್ಲ. ಆ ಒಂದು ಕಾಲದೊಳಗೂ ಅದ ಒಂದು ಪ್ರೀತಿಲೇ ನೋಡ್ಕೊಂಡ್ಬಿಟ್ಟಿದ್ರಂದ್ರೆ ನಮಗೂ ಒಂದು ರೀತಿ ಖುಷಿ ಇರ್ತಿತ್ತಲ್ಲ ಅಂತ ಹೇಳಿ ಆ ಒಂದು ಡೇಸ್ನು ಈಗ ಮಿಸ್ ಮಾಡ್ಕೋತೇವೆ ನಾವು. ಯಾಕಂದ್ರೆ ಗಂಡನ ಮನೆಯೊಳಗೆಲ್ಲ ಇದ್ದಿದ್ದ ಪರಿಸ್ಥಿತಿನ ಬೇರೆ, ತವ್ರ ಮನೆಯೊಳಗೆ ಇದ್ದಿದ್ದ ಪರಿಸ್ಥಿತಿನ ಬೇರೆ. ಅಂದ್ರೂ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅತ್ತೆ ಮಾವನ ಸುಧಾರಿಸ್ಕೊಂಡು ಇದ್ರನ್ನೆಲ್ಲ ಸುಧಾರಿಸ್ಕೊಂಡು ಮನೇನ ನೋಡಿಕೊಂಡು ಎಲ್ಲ ಮುಗೀತಪ್ಪ. ತವ್ರ ಮನೆಯದೆಲ್ಲ ಒಂದೇನಂದ್ರೆ ಒಂದು ಸ್ಟೇಜ್ ತವ್ರ ಮನೆಯದೆಲ್ಲ ಕಂಪ್ಲೀಟ್ ಆಯ್ತು. ಇನ್ನು ನೆಕ್ಸ್ಟ್ ಗಂಡನ ಮನೆಗೆ ಹೋಗ್ತೀವಿ. ಗಂಡನ ಮನೆಯೊಳಗಿನ ಖುಷಿ ಏನಂತಂದ್ರೆ ಗಂಡು ಮನೆಗೇನೋ ಹೊಂಟೇವಿ ನಾವು, ಅಲ್ಲಿ ಒಂದು ರೀತಿ ನಮ್ಗೆ ಎಲ್ಲ ಚೇಂಜ್ ಇರ್ತದೆ, ಖುಷಿಯಾಗಿರ್ಬೋದು ಅಂತ ಹೇಳಿ ಹೆಣ್ಮಕ್ಳು ಹೋಗಿರ್ತಾರೆ. ಆದರೆ ಅಲ್ಲಿ ಹೆಂಗೆ ಅಂತಂದರೆ ಕಟ್ನಿಟ್ಟ ನೀ ಹಿಂಗೆ ಇರಬೇಕು, ನೀ ಹಿಂಗೆ ಮಾಡಬೇಕು, ಹೊರಗಡೆ ಹೋಗಬಾರ್ದು, ಒಳಗಡೆ ಬರಬಾರ್ದು, ಇನ್ನು ಯಾರಾದರೂ ಬಂದರೆ ಮಾತಾಡಿಸ್ಬಾರ್ದು, ಅವ್ರ ಜೊತೆ ಯಾಕೆ ಮಾತಾಡಿದ್ರಿ, ಇವ್ರ ಜೊತೆ ಯಾಕೆ ಮಾತಾಡಿದ್ರಿ, ಅಲ್ಲಿ ಯಾಕೆ ಹೋದ್ರಿ, ಇಲ್ಲಿ ಯಾಕೆ ಬಂದ್ರಿ, ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸು. ಹಿಂಗೆ ಆಗಿ ಡಿಪ್ರೆಷನ್ ಆಗಿ ಯಾವ ಒಂದು ಕೆಲಸ ಮಾಡೋಕ್ಕೂ ಇಷ್ಟನ ಆಗಂಗಿಲ್ಲ, ಎಲ್ಲಿ ಹೋಗೋಕ್ಕೂ ಇಷ್ಟಪಡಂಗಿಲ್ಲ. ಒಂದು ರೀತಿ ನಮ್ಮ ಜೀವನಾನ ನಾವು ಕಳ್ಕೊಂಡ್ಬಿಡ್ತೀವಲ್ಲ ಅಂತ ಅನಿಸೋ. ಯಾವುದೇ ಹೆಣ್ಮಗಳು ಗಂಡನ ಮನೆಗೆ ಬಂದ ಕೂಡಲೇ ಅವಳನ್ನ ಖುಷಿಯಿಂದ ನೋಡ್ಕೊಳಕ್ಕೆ ನೋಡ್ರಿ. ಬಟ್ ಇಲ್ಲ ಎಲ್ಲ ಫೆಸಿಲಿಟಿ ನೀವು ಕೊಟ್ಬಿಡೋಣ ಅಂದರೆ ಇವಕ್ಕೆ ಹೆಂಗೆ ಅಂದ್ರೆ ನಾವು ಸ್ವಲ್ಪ ಲೂಸ್ ಬಿಟ್ಬಿಟ್ವಿ ಅಂದರೆ ಮಾತಾ ಕೇಳಂಗಿಲ್ಲ ಅನ್ನೋ ಒಂದು ನಿಮ್ಮ ಥಿಂಕಿಂಗ್ನ ಚೇಂಜ್ ಮಾಡ್ಕೊಳ್ರಿ. ಯಾಕಂದ್ರೆ ಅವಳು ನಿಮ್ಮ ಮನೆಗೋಸ್ಕರನ ಬಂದಿರ್ತಾಳೆ ಅಂತಂದಮೇಲೆ ಆ ಒಂದು ಆಲೋಚನೆನ ಇಟ್ಕೊಂಡು ಯಾಕೆ ಬರ್ತಾರೆ. ಯಾವುದೇ ಒಂದು ಹೆಣ್ಮಗಳಾಗಿರ್ಬೋದು, ನಮ್ಮ ಮನೆ ಹಿಂಗಿರಬೇಕು, ಹಂಗಿರಬೇಕು, ನಾವು ನಾಳೆ ಹಿಂಗೆ ಬದುಕಬೇಕು ಅನ್ನೋ ಕನಸೊಳಗೆ ಬರ್ತಾಳೆ ವಿನಃ ಆ ಮನೇನ ಹಾಳು ಮಾಡಬೇಕು, ಆ ಮನೆಗೆ ನಾನು ತೊಂದರೆ ಕೊಡಬೇಕು, ಈ ರೀತಿ ಯಾವ ಹೆಣ್ಮಕ್ಳು ಬರಂಗಿಲ್ಲ. ಅದನ್ನು ತಲೆಯೊಳಗಿಂದ ತೆಗೆದು ಹಾಕ್ರಿ. ಯಾರೇ ಆಗಿರಲಿ ಅವಳಿಗೂ ಕಷ್ಟ ಇಷ್ಟ. ಯಾಕಂದ್ರೆ ಇವಾಗ ಮಂತ್ಲಿ ಆಗುವಂಥ ಪ್ರಾಬ್ಲಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಇರ್ತಾವೆ. ಹೇಳ್ಕೊಳ್ಳೋಷ್ಟು ಅವಳಿಗೆ ಏನಂದರೆ ಇಲ್ಲಿ ಯಾರು ಕ್ಲೋಸ್ ಇಲ್ಲ, ಹೇಳ್ಕೊಳ್ಳೋಷ್ಟು ಕ್ಲೋಸು ಇರೋಂಗಿಲ್ಲ. ಯಾರ ಮುಂದೆ ಹೇಳ್ಕೋಬೇಕು, ಕಷ್ಟ ಆಗಿರಲಿ ಸುಖ ಆಗಿರಲಿ ಹೇಳ್ಕೊಳಕ್ಕೆ ಶೇರ್ ಮಾಡ್ಕೊಳ್ಳಿಕ್ಕೂ ಇಲ್ಲಿ ಯಾರು ಇರೋಂಗಿಲ್ಲ. ಅಂದಮೇಲೆ ಅವಳು ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಬೆಳಗ್ಗೆ 4 ಗಂಟೆ 5 ಗಂಟೆಕಂದ್ರೆ ಎದ್ದು ಬಿಡಬೇಕಂತ, ಕಸ ಹೊಡಿಬೇಕಂತ, ನೆಲ ಒರೆಸ್ಬೇಕಂತ, ಪೂಜೆ ಮಾಡಬೇಕಂತ, ಆದಂತ ಈದಂತ, ಇನ್ನು ಹೋಗೋದ್ರಾಗ ನಾಷ್ಟ ರೆಡಿ ಇದ್ಬಿಡಬೇಕು. ಎಲ್ಲನೂ ಮಾಡ್ತಾಳೆ ಹೆಣ್ಮಗಳು, ಯಾರೂ ಇಲ್ಲ ಅಂತ ಹೇಳಂಗಿಲ್ಲ. ಸ್ವಲ್ಪ ಏನಂದರೆ ಅಥವಾ ಅಕಸ್ಮಾತ್ ಯಾರೋ ಒಬ್ರು ಮಾಡಿಲ್ಲ ಅಂತಂದ್ರೂ ಅವಳಿಗೆ ಜವಾಬ್ದಾರಿಗಳು ಬೇಕು. ಜವಾಬ್ದಾರಿ ಅಂತಂದರೆ ಇವಾಗ ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೊಂಟ್ರೆ ಅವಳೇ ಎದ್ದೇಳೇ ಬೇಕಾಗ್ತದಲ್ಲ. ಸೊ ಎದ್ದು ಬಾಕ್ಸ್ನು ಕಟ್ತಾಳೆ, ಮಕ್ಕಳು ಏಳಲೇಬೇಕು. ಸ್ವಲ್ಪ ಜವಾಬ್ದಾರಿಯನ್ನು ಕಲಿಯೋವರೆಗೂ ಸ್ವಲ್ಪ ಟೈಮನ್ನು ಕೊಡ್ರಿ. ಅದು ಬಿಟ್ಟು ಅವಳು ಆಕಿ ಹಿಂಗೆ ಎಲ್ಲ ಹೇಳ್ಕೊತ ಹೋಗಿ ಅವ್ರಿಗೆ ಹೆಂಗಂದ್ರೆ ಡಿಪ್ರೆಷನ್ ಆಗಿಬಿಡ್ತದೆ. ನಾವು ಏನು ಕೆಲಸ ಮಾಡಿದ್ರೂ ಇವ್ರಿಗೆ ಇಷ್ಟ ಆಗಂಗಿಲ್ಲ. ಆಮೇಲೆ ಯಾರೋ ಬಂದು ಸಡನ್ನಾಗಿ ಬಂದ್ರೂ ಮಾತಾಡ್ಸೋಂಗಿಲ್ಲ. ಯಾಕೆ ಅವ್ರು ಮಾತಾಡ್ಸಿದ್ರಿ, ಈ ರೀತಿ ನೀವು ಅವಳಿಗೆ ಒಂದು ಹೆಣ್ಮಗಳನ್ನ ಮನೆಗೆ ಕರ್ಕೊಂಡು ಬರ್ತೀರಿ ಅಂತಂದರೆ ಸೊಸೆಯಾಗಿ ಕರ್ಕೊಂಡು ಬರ್ತಿರೋ, ಕೆಲಸದವಳನ್ನಾಗಿ ಕರ್ಕೊಂಡು ಬರ್ತಿರೋ, ಅಥವಾ ಮಗಳು ಅಂತ ಕರ್ಕೊಂಡು ಬರ್ತಿರೋ ಅನ್ನೋದನ್ನ ಯೋಚನೆ ಮಾಡ್ಕೊಳ್ರಿ. ಯಾರೇ ಆಗಲಿ ಇನ್ನೊಬ್ಬರ ಒಂದು ಮನೆಯಿಂದ ತೊಗೊಂಡು ಬರ್ತೀರಿ ಒಂದು ಹೆಣ್ಣನ್ನು ಅಂತಂದರೆ ಅವಳು ಇನ್ನೊಬ್ಬರ ಮಗಳೇ ಆಗಿರ್ತಾಳೆ. ಪ್ರೀತಿಯನ್ನು ಕೊಡ್ರಿ, ನೀವು ಆದಷ್ಟು ಪ್ರೀತಿಯನ್ನು ಕೊಡ್ರಿ. ಅವಳ ಕಡೆಯಿಂದಲೂ ಪ್ರೀತಿನೇ ಸಿಗುತ್ತದೆ. ಅದು ಬಿಟ್ಟು ಹೆಂಗೆ ಅಂತಂದರೆ ಇಲ್ಲಿಂದನೇ ಹೊಡೆದಾಟ, ಇದನ್ನು ಮಾಡಿಲ್ಲ ಅದನ್ನು ಮಾಡಿಲ್ಲ. ಬಟ್ ಬಂದವಳು ಸೊಸೆ ಅಂತ ಏನು ಮಾತಾಡೋಕೆ ಹೋಗಲ್ಲ. ಸ್ಟಾರ್ಟಿಂಗ್ ಸುಮ್ಮನೆ ಇದ್ಬಿಡ್ತಾ, ಸುಮ್ಮನೆ ನೋಡ್ತಿರ್ತಾಳೆ. ಸ್ವಲ್ಪ ದಿನ ಬೇಕು ಅಡ್ಜಸ್ಟ್ ಆಗಲಿಕ್ಕೆ. ಅಲ್ಲಿವರೆಗೂ ಅವಳಿಗೆ ನೀವು ಹೇಳೋದಕ್ಕೆ ಹೋಗ್ಬೇಡ್ರಿ. ತಾನೇ ಎಲ್ಲ ಅಕಸ್ಮಾತ್ ಬಂದು ಕೇಳಿದರೆ ಈ ರೀತಿ ಮಾಡಮ್ಮ ಆ ರೀತಿ ಮಾಡಮ್ಮ ಅಂತ. ಯಾಕಂದರೆ ಮೆಚುರಿಟಿ ಇರುವಂಥ ಹೆಣ್ಮಕ್ಳು ಇವಾಗ್ನವರು ಎಲ್ಲನೂ ಕಲಿಸ್ಬೇಕು, ಕೈ ಹಿಡಿದು ಕಲಿಸಿದ್ರೆ ಮಾಡ್ತಾರೆ ಅಂತ ಏನಲ್ಲಿ ಎಲ್ಲ ತಿಳಿದವರೇ ಇರ್ತಾರೆ, ಮಾಡ್ತಾರೆ. ಇವಾಗ ಮಾಡಲಿಲ್ಲ ಅಂದರೂ ನಾಳೆ ತಾನೇ ತಿಳ್ಕೊಂಡು ಮಾಡ್ತಾಳೆ. ಮಾಡದೇ ಇದ್ದಾಗ ಸೊ ಈ ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೇನೋ ಒಂದು ರೀತಿ ಖುಷಿ. ಅದು ಬಿಟ್ಟು ಇಲ್ಲ ಬಂದ ತಕ್ಷಣವೇ ಈ ಕಡೆ ಸೌಟ್ನ ಹಿಡ್ಕೊಂಡು ನಿಂತಿರಬೇಕು, ಈ ಕಡೆ ಕಡಾಯಿಗಳನ್ನ ಹಿಡ್ಕೊಂಡು ನಿಂತ್ಬಿಡ್ಬೇಕು, ಅಯ್ಯೋ ಇದು ಕೆಲಸ ಮಾಡಬೇಕು ಅದು ಕೆಲಸ ಮಾಡಬೇಕು ಅನ್ನೋ ಪ್ರೆಷರಿಗೇನ ಅರ್ಧ ಹೆಣ್ಮಕ್ಳು ಡಿಪ್ರೆಷನಿಗೆ ಹೋಗಿ ಎಲ್ಲನೂ ಹೆಂಗೆ ನನ್ನ ತಲೆ ಮೇಲೆ ಬಂದು ಕುಂತ್ಬಿಟ್ಟದಲ್ಲ ಅಂತ ಹೇಳಿ ಯೋಚನೆ ಮಾಡೋ.
ಇನ್ನು ಕೆಲವೊಂದಿಷ್ಟು ಮನೆಗಳೊಳಗೆ ನೋಡೇನಿ ಏನಂತಂದ್ರೆ ಬಟ್ಟೆ ಒಗೆದ್ರೂ ಈ ಬಟ್ಟೆನ ಸರಿ ಒಗ್ದಿಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ರೀತಿ ಮನಸ್ಥಿತಿ ಇರ್ತತೋ ಗೊತ್ತಿಲ್ಲ. ಇನ್ನು ಪೂಜೆ ಮಾಡ್ತಿರ್ತಾರಂತ ತಿಳ್ಕೊರಿ, ಪೂಜೆ ಮಾಡ್ತಿರ್ಬೇಕಾದ್ರೂ ಅವ್ರಿಗೆ ಇದನ್ನ ಯಾಕೋ ದೀಪ ಇಲ್ಲಿಟ್ಟು ಹಚ್ಚಿಲ್ಲ, ದೀಪ ಅಲ್ಲಿಟ್ಟು ಹಚ್ಚಿಲ್ಲ, ಅವ್ರು ಹಿಂಗೆ ಕೆಲಸ ಮಾಡಿಲ್ಲ, ನೈವೇದ್ಯ ಮಾಡಿಲ್ಲ, ಅದು ಮಾಡಿಲ್ಲ, ಯಾವುದೋ ನಿಮ್ಗೆ ಅವಳಿಗೆ ಗೊತ್ತಿಲ್ಲದೆ ಇದ್ದಾಗ ನೀವು ಸ್ವಲ್ಪ ತಿಳಿಸ್ಕೊಡ್ರಿ ಹಿಂಗೆ ಮಾಡು ಅಂತ ಹೇಳಿ. ಬಟ್ ಅವಳ ಮೇಲೆ ತಪ್ಪು ಹಾಕೋದನ್ನು ಕಡಿಮೆ ಮಾಡಿರಿ. ಅದರಿಂದ ಏನಾಗ್ತದೆ ಅಂದ್ರೆ ತಾನೇ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಂ, ಇವ್ರು ಹಿಂಗೆ ಮಾಡಿದ್ರಲ್ಲ, ಇದನ್ನು ನೋಡಿ ನಾಳೆ ನಾನು ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ತಾನೆ ಬರ್ತಾರೆ. ಯಾರಿಗೂ ಬಂದ ತಕ್ಷಣ ನಿಮ್ಮ ಮೇಲೆ ವೈರತ್ವ ಯಾರಿಗೂ ಹುಟ್ಟಂಗಿಲ್ಲ. ಯಾಕಂದ್ರೆ ನೀವು ಯಾರು ಏನು ಅನ್ನೋದೇ ಗೊತ್ತಿಲ್ಲ ಅಂದಮೇಲೆ ಅವ್ರು ಯಾಕೆ ನಿಮ್ಮನ್ನು ವೈರಿ ನೋಡ್ದಂಗೆ ನೋಡ್ತಾರೆ? ಹೌದಿಲ್ಲ, ಪ್ರತಿ ಮನ್ಯಾಗೂ ಇದೆ. ನಿಮ್ಗೇನು ಯಾರೂ ಇಲ್ಲಿ ವೈರಿ ನೋಡ್ದಂಗೆ ನೋಡಂಗಿಲ್ಲ. ಯಾರ ಹೆಣ್ಮಗಳಾಗಿರಲಿ ಈಕ್ವಲ್ ಆಗಿ ನೋಡ್ರಿ. ಒಂದು ಗಂಡಸಾಗಿರ್ಬೋದು, ಒಂದು ಆಗಿರ್ಬೋದು, ಅವಳಿಗೆ ಪ್ರೀತಿನ ಕೊಡ್ರಿ, ನಿಮಗೂ ಬದಲಾಗಿ ಪ್ರೀತಿನೇ ಸಿಗ್ತದೆ. ಇನ್ನು ನೀವು ಎಷ್ಟರ ಕೆಲಸ ಮಾಡ್ರಿ, ಆ ಕೆಲಸದೊಳಗೆ ಹುಳಾನ ಹುಡುಕ್ತಿರ್ತಾರೆ. ಏನಂದ್ರೆ ಏನು ತಪ್ಪೈತಿ ಇದ್ರಾಗ, ಹೆಂಗೆ ನಾನು ಹೇಳಿ ಅನ್ನೋ ಒಂದಿಷ್ಟು ಜನ ಅಂದ್ರೆ ಅಂಥ ಒಂದು ಮೈಂಡ್ ಸೆಟ್ ಇರೋವಂಥ ಜನನೂ ಅದಾರ. ಇದ್ರೊಳಗೆ ಏನು ತಪ್ಪು ಹೇಳಬೇಕು. ಬಟ್ ಎಲ್ಲನೂ ನಾವು ಇದೇ ಥರ ಯೋಚನೆ ಮಾಡಬೇಕು ಅಂತಲ್ಲ. ದೇವ್ರಂಥ ಅತ್ತೆ ಮಾವನು ನಾನು ನೋಡೀನಿ. ಬಟ್ ಆ ಥರ ಇಲ್ಲದೆ ಇದ್ದವ್ರಿಗೆ ಹೇಳಾಕತ್ತೀನಿ, ಬಂದಂಥ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದೇ ಇದ್ರೂ ಪರವಾಗಿಲ್ಲ, ಪ್ರೀತಿಯಿಂದ ನೋಡ್ರಿ. ಆ ಪ್ರೀತಿ ನಿಮಗೂ ಸಿಗ್ತದೆ. ರಾತ್ರಿ ಮಲ್ಕೊಂಡ್ರು ತಪ್ಪು, ಜಲ್ದಿ ಮಕ್ಕೊಂಡ್ರು ತಪ್ಪು, ಲಘು ಮಕ್ಕೊಂಡ್ಬಿಡ್ತಾಳೆ, ಏನೆಲ್ಲ ಕೆಲಸನೂ ಹಂಗೆ ಉಳ್ದಿರ್ತಾವೆ ನಾವು ಮಾಡ್ಬೇಕು ಅಂತ ಹಂಗೆ. ಇನ್ನು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ರೂ ತಪ್ಪು, ಅಯ್ಯೋ ಬೆಳಿಗ್ಗೆ ಲಘು ಹೇಳೋದೇ ಇಲ್ಲ, ಎಲ್ಲ ಕೆಲಸ ಹಂಗೆ ಇರ್ತಾವೆ. ಯಾವ ಬಿರುದು ತೊಗೋಬೇಕಾಗೈತಿ ಎಲ್ಲ ಕೆಲಸನೂ ಮಾಡ್ತಾರೆ. ಸ್ವಲ್ಪ ದಿನ ಸೆಟ್ ಆಗಕ್ಕೆ ಟೈಮ್ ಬಿಟ್ರಿ ಅಂದರೆ ಅವರಿಗೆ ಜವಾಬ್ದಾರಿಗಳು ತಾವೇ ಬಂದು ಹೋದದ್ದು ಎಲ್ಲ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಅದು ಬಿಟ್ಟು ನಾವೇನು ಮಾಡ್ತೀವಿ, ಪ್ರೆಷರ್ ಹಾಕ್ತೇವೆ ಅವ್ರಿಗೆ. ಈಕಿ ಏನೂ ಮಾಡೋಂಗಿಲ್ಲ, ಕಸ ಹೊಡೆಯೋಂಗಿಲ್ಲ, ಟೈಮಿಗೆ ಇದನ್ನು ಮಾಡೋಂಗಿಲ್ಲ, ಅದನ್ನು ಮಾಡೋಕ್ಕೆ ಟ್ರಿಗರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಏನಾಗ್ತವೆ, ಅತ್ತಿ ಸೊಸಿ ನಡಕ್ಕೆ ವಾರಗಳು ಸ್ಟಾರ್ಟ್ ಆಗ್ತಾವೆ. ಇವ್ರು ಹಿಂಗಂದ್ರು ಅವ್ರು ಹಂಗಂದ್ರು, ಇದೆಲ್ಲ ನೋಡಿ ಆ ಗಂಡಸು ನನಗೆ ತಾಯಿನೂ ಬೇಡ, ಈ ಕಡೆ ಹೆಂಡ್ತಿನೂ ಬೇಡ, ಹೆಂಡ್ತಿ ಹಿಂಗೆ, ಗಂಡ ಹಿಂಗೆ, ಅಮ್ಮ ಹಂಗೆ ಅಂಥೇಳಿ ಗಂಡಿಗೂ ತಲೆ ಕೆಟ್ಟ ಈ ಕಡೆ ಓಡಿ ಹೋಗಿಬಿಟ್ಟಿರ್ಬೇಕು. ಕೆಲವೊಂದಿಷ್ಟು ಮನ್ಯಾಗ ನೋಡಬೇಕು, ತಂದೆ ತಾಯಿಗಳು ಆ ಹುಡುಗಿ ಮಕ್ಕ ನೋಡೋಕೆ ಬರಬಾರ್ದಂತ ಗಂಡನ ಮನೆಗೆ. ಯಾಕಂದ್ರೆ ಪಾಪ ಎಷ್ಟೋ ವರ್ಷ, 20 ವರ್ಷ 25 ವರ್ಷ ಹಡಿದು ಸಾಕಿ ಕಷ್ಟಪಟ್ಟು ಒಂದು ಹೊತ್ತು ತಿನ್ನಕ್ಕೆ ಇರ್ತೈತಿ, ಒಂದು ಹೊತ್ತು ತಿನ್ನಕ್ಕೆ ಇರಂಗಿಲ್ಲ ಅಂತ ಹೆಣ್ಮಗಳನ್ನ ಹಂಗೆ ಸಾಕ್ಕೊಂಡು ಜ್ವರ ಬಂದಾಗ ನೋಡಿಕೊಂಡು ಕಷ್ಟ ಸುಖದಾಗ ತಾವು ಭಾಗಿಯಾಗಿ ನೋಡ್ಕೊಂಡಿರ್ತಾರೆ ತಂದೆ ತಾಯಿ. ಅಂಥ ತಂದೆ ತಾಯಿನೂ ಈ ಕಡೆ ಗಂಡನ ಮನೆಗೆ ಬರ್ಬೇಕಂದ್ರೆ ಇವ್ರದ್ದೆಲ್ಲ ಪರ್ಮಿಷನ್ ತೊಗೊಂಡು ಬರಬೇಕು. ಹಾಂ, ಗಂಡ ಏನಂದವ, ಇನ್ನು ನಿಮ್ಮ ಅತ್ತೆ ಏನಂದ್ವ, ನಿಮ್ಮ ಮಾವ ಏನಂದ್ವ, ಮನ್ಯಾಗಿನವ್ರು ಏನಂದ್ರವ, ಅವ್ರಿಗೆ ಎಲ್ಲ ಕೇಳಿಕೊಂಡು ಆ ತಂದೆ ತಾಯಿ ಇವ್ರ ಮನೆಗೆ ಬರಬೇಕು. ಇದು ಒಂದು ರೀತಿ ರಿಸ್ಟ್ರಿಕ್ಷನ್. ಇನ್ನು ಇದೆಲ್ಲ ಮುಗೀತಪ್ಪ, ಇನ್ನು ಹೊರಗಡೆ ಹೊಂಟ್ವಿ ಅಂತಂದ್ರೆ ರೀ ಹೋಗ್ಲೇನು, ರೀ ಬರಲೇನು, ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ನೂ ಇದಾವೆ. ಎಲ್ಲ ಹೆಂಗೆ ರಿಸ್ಟ್ರಿಕ್ಷನ್ ಅಂದ್ರೆ ಅದು ಗಂಡಸಿಗೆ ನೋಡ್ರಿ ಹಂಗಲ್ಲ, ಗಂಡು ಮಕ್ಳಿಗೆ ಹಂಗಲ್ಲ. ಹೋದ್ರೇನೋ ಬಂದ್ರೇನೋ ಎಲ್ಲಿ ಹೋಗ್ತೀರಿ ಅಂತ ಕೇಳೋಂಗಿಲ್ಲ, ನಾನು ಹೇಳ್ತೀನ ಸರಿ ಇಲ್ಲ. ಬಟ್ ಎಷ್ಟೋ ಗಂಡಂದರು ನಿಜವಾಗ್ಲೂ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಒಳ್ಳೆಯವರು ಅದಾರ. ಅಷ್ಟ ಪ್ರೀತಿ ಮಾಡೋ ಅಂಥ ಗಂಡಸರು ಗಂಡು ಮಕ್ಳು ಇದ್ದಾರೆ, ಅಷ್ಟ ಪ್ರೀತಿ ಮಾಡೋ ಅತ್ತೆ ಮಾವನೂ ಇದ್ದಾರೆ. ಆದ್ರೆ ಎಲ್ಲರೂ ಅಂತ ನಾನೇನು ಹಿಂಗೆ ಹೇಳಂಗಿಲ್ಲ. ಕಾಲ್ ಬಂದಿತ್ತು, ಸಾರಿ. ಇಷ್ಟೆಲ್ಲ ನೋಡಿರಲ್ಲ ಹೆಣ್ಮಕ್ಳದ್ದು ಪ್ರಾಬ್ಲಮ್. ಗಂಡನ ಮನ್ಯಾಗೂ ಹಂಗೆ, ಸಮಾಜದಾಗೂ ಹಂಗೆ, ಇನ್ನು ತವ್ರ ಮನ್ಯಾಗೂ ಪ್ರಾಬ್ಲಮ್ ಇದೆ. ಹಿಂಗೆಲ್ಲ ಆದ್ರೆ ಹೆಣ್ಮಕ್ಳು ನೆಮ್ಮದಿಯಿಂದ ಬದುಕಾಕೈತಿ ಹೇಳ್ರಿ? ಮತ್ತು ಕೇಳ್ರಿ, ಏನಂದ್ರೆ ಹೆಣ್ಮಕ್ಳು ಏನು ಮಾಡ್ತಾರೆ ಮನ್ಯಾಗ, ಮೊಬೈಲ್ ನೋಡ್ತಾರೆ, ಇಲ್ಲ ಬಿಟ್ರೆ ಹೊರಗಡೆ ಶಾಪಿಂಗ್ ಹೋಗ್ತಾರೆ, ಇಲ್ಲ ಬಿಟ್ರೆ ಅಂದರೆ ಟಿ ವಿ ನೋಡ್ತಾರೆ, ಮಕ್ಕೋತಾರೆ. ನೀವು ಪುಣ್ಯ ಮಾಡಿರಿ, ನಾವೇನು ಪುಣ್ಯನ ಮಾಡಿಲ್ಲ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ. ಬಟ್ ಅವ್ರು ಪಡುವಂಥ ಕಷ್ಟ ಏನದ ಅಲ್ಲ, ಒಂದು ತಿಂಗಳು ಅಥವಾ 2 ತಿಂಗಳು ಎಲ್ಲರಿಗೂ ಗಂಡ್ಮಕ್ಳಿಗೆಲ್ಲ ಮಾಡಕ್ಕೆ ಹಚ್ಚಬೇಕು. ಎಷ್ಟು ನಮ್ದು ಪ್ರಾಬ್ಲಮ್ ಇರ್ತಾವಲ್ಲ ಅವ್ರಿಗೆ ಗೊತ್ತಾಕೈತಿ. ಇಷ್ಟೆಲ್ಲ ಮಾಡಿಕೊಂಡು ಈ ಮಂತ್ಲಿ ಪ್ರಾಬ್ಲಮ್ನ ಅನುಭವಿಸ್ಕೊಂಡು, ಮಕ್ಕಳನ್ನೆಲ್ಲ ನೋಡಿಕೊಂಡು, ಮನೆ ನೋಡಿಕೊಂಡು, ಹೊರಗಡೆದು ನೋಡಿಕೊಂಡು, ಇದೆಲ್ಲ ಮಾಡ್ಕೊಂಡ್ರೂ ಹೇಳೋದೇನೆಂದ್ರೆ ಹೆಣ್ಮಕ್ಳು ಸರಿ ಇಲ್ಲ, ಹೆಣ್ಮಗಳನ್ನ ಸರಿನೇ ಬೆಳೆಸಿಲ್ಲ ತವ್ರ ಮನೆಯವರು. ಎಲ್ಲ ಕಡೆಯಿಂದನೂ ಇದೇ ಪ್ರಾಬ್ಲಮ್. ಎಲ್ಲರೂ ಹೇಳೋದು ಇದೇ ಒಂದು, ಹೆಣ್ಮಕ್ಳು ಸರಿ ಇಲ್ಲ, ಹೆಣ್ಮಗಳನ್ನ ಸರಿ ಬೆಳೆಸಿಲ್ಲ ತಂದೆ ತಾಯಿ. ಬರೋದು ಮಾತ್ರ ಎಲ್ಲಿಗೆ ಅಂತಂದ್ರೆ ತಂದೆ ತಾಯಿ ಬುಡ್ಕ ಬಂದ್ಬಿಡ್ತದೆ. ಸಣ್ಣೋರಿದ್ದಾಗ ತಂದೆ ತಾಯಿದು, ಇನ್ನು ಮದುವೆ ಆದಮೇಲೆ ಗಂಡನ ಮನ್ಯಾಗಿಂದ ಲಾಸ್ಟ್ ಎಲ್ಲ ಮುಗೀತಪ್ಪ, ಎಲ್ಲರ ಕಿರಿಕಿಗೂ ಆಯ್ತು, ಇನ್ನೇನು ಆರಾಮ್ ಇರ್ತೇವಿ ಅಂತಂದ್ರೆ ಮಕ್ಕಳನ್ನು ಬಿಡಂಗಿಲ್ರಿ. ಮಕ್ಳದ್ದು ಕಿರಿಕಿರಿ ಸ್ಟಾರ್ಟ್ ಆಕೈತಿ. ಏನಂದ್ರೆ ನಾವು ಇದ್ರ ಫೀಸ್ ಕಟ್ಟಿಲ್ಲ, ಅದರ ಫೀಸ್ ಕಟ್ಟಿಲ್ಲ, ಅದು ಮುಗೀತು. ಇನ್ನು ಅದು ಮದುವೆ ಮಾಡ್ಕೊಂಡು ಬಂದ್ರೆ ನಾವು ಅವ್ರ ಕಡೆಯಿಂದ ಕಿರಿಕಿರಿ. ಎಲ್ಲ ಕಡೆಯಿಂದ ಒಂದು ಹೆಣ್ಣಿಗೆ ಯಾರ ಕಡೆಯಿಂದನೂ ನೆಮ್ಮದಿ ಅನ್ನೋದು ಇಲ್ಲ. ಇಷ್ಟೆಲ್ಲ ಅನುಭವಿಸ್ಕೊಂಡು ಆದ್ರೂ ಆ ಹೆಣ್ಮಗಳ ಮುಖದೊಳಗೆ ಮಾತ್ರ ಎಷ್ಟು ಚಂದ ಒಂದು ನಗು ಇರ್ತದಂದ್ರೆ, ಆ ನಗುನ ಕಸ್ಕೊಳ್ಳಿಕ್ಕೆ ಆ್ಯಕ್ಚುಲಿ ಕಾರಣ ಯಾರ್ಯಾರಿದ್ದಾರೇನೋ ಗೊತ್ತಿಲ್ಲ.
ಯಾಕಂದ್ರೆ ಅವಳಿಗೇನೋ ಎಲ್ಲ ಇಷ್ಟೆಲ್ಲ ಪ್ರೆಷರ್ ಇದ್ರೂ ನಕ್ಕೋತಿರ್ತಾಳ ಅಂತಂದ್ರೆ ಅವಳ ಗ್ರೇಟ್. ಇಷ್ಟೆಲ್ಲ ನೋಡಿದ್ಮೇಲೆ ಈಗ ನೀವೇ ಹೇಳ್ರಿ, ಹೆಣ್ಮಗಳಿಗೆ ಎಲ್ಲಿ ನೆಮ್ಮದಿ ಅನ್ನೋದಿರ್ತದೆ, ಎಲ್ಲಿ ಖುಷಿ ಅನ್ನೋದಿರ್ತದೆ. ಖುಷಿ ನಾವು ಈಗ ಈ ಮಟ್ಟಕ್ಕೆ ಒಂದು ಖುಷಿ ಇರಬೇಕಂತಂದ್ರೆ, ಖುಷಿ ಏನೋ ಬಂದಿರ್ತದೆ, ನಾವು ಆರಾಮಾಗಿ ಖುಷಿ ಪಡಬೇಕು ಅಂದ್ರೆ ಆ ಖುಷಿನ ಎಂಜಾಯ್ನೂ ಮಾಡೋಂಗಿಲ್ಲ, ಹಂಗೆ ಮಾಡಿಬಿಟ್ಟಿರ್ತಾರೆ ಕೆಲವೊಂದಿಷ್ಟು ಮನೆಯೊಳಗೆ. ಎಲ್ಲರೂ ಎಲ್ಲ ಕಡೆನೂ ಅಂತ ಹೇಳಂಗಿಲ್ಲ, ನಾನು ಎಲ್ಲ ಗಂಡನ ಮನೆಯೊಳಗೆ ಹಿಂಗೆ ಇರ್ತದಂತ ನಾನೇನು ಹೇಳೋದಿಲ್ಲ. ಆದ್ರೂ ಪ್ರತಿ ಒಂದು ಹೆಣ್ಮಕ್ಳದ್ದು ಪ್ರಾಬ್ಲಮ್ ಇದೆ. ಎಲ್ಲ ಕಡೆಯಿಂದ ಪ್ರೆಷರಿಗೆ ಅರ್ಧ ಅವಳು ಮುಖದಲ್ಲಿರುವಂಥ ನಗು ಮಾತ್ರ ಮಾಯ ಆಗ್ಬಿಟ್ಟಿರ್ತದೆ. ಒಂದೊಂದ್ಸರಿ ಅನ್ನಿಸ್ತದೆ, ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇವ್ರ ಜೊತೆಲ್ಲ ಅನ್ನಿಸ್ಕೊಂಡು ಇದೆಲ್ಲ ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ವಿ ಅಂದರೆ ಎಷ್ಟೆಲ್ಲ ಪಗಾರ ಬರ್ತಿತ್ತು ಕೈ ಒಳಗೆ, ಈ ಕಡೆ ಆರಾಮಾದರೂ ಇರ್ತಿದ್ವಿ ಅಂತ ಅನ್ನಿಸ್ತೈತಿ. ಆದ್ರೆ ಇವ್ರಿಗೆ ಹೆಂಗೆ ಅಂತಂದ್ರೆ ನಾವು ಏನು ಮಾಡಿದ್ರೂ ಸ್ಯಾಟಿಸ್ಫೈ ಅನ್ನೋದೇ ಇರಂಗಿಲ್ಲ. ಹೆಣ್ಮಕ್ಳು ಈವನ್ ಗಂಡನ ಮನ್ಯಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಇನ್ನು ಮನ್ಯಾಗಿರ್ಬೋದು, ಎಲ್ಲರೂ ಒಂದು ರೀತಿ ಕೀಳು ಭಾವನೆಯಿಂದನೇ ನೋಡ್ತಾರೆ ಹೆಣ್ಮಕ್ಳು. ಇದು ಒಂದು ಡಿಪ್ರೆಷನ್ ಒಳಗೆ ಹೆಣ್ಮಕ್ಳು ಯಾವ ಒಂದು ಫೀಲ್ಡ್ ಒಳಗೂ ಹೋಗ್ಲಿಕ್ಕೂ ಹಿಂದೆ ಜರಿತಿರ್ತಾರೆ. ಅದಕ್ಕೆ ಏನಂದ್ರೆ ಸ್ವಲ್ಪ ಚೇಂಜಸ್, 1 ತಿಂಗಳು ಅಥವಾ 2 ತಿಂಗಳು ಗಂಡ್ಮಕ್ಳು ಹೊರಗಡೆ ಹೋಗೋದನ್ನು ಬಿಟ್ಟು ಮನೆಯೊಳಗೆ ಕೆಲಸ ಮಾಡಿರಿ, ಹೆಣ್ಮಕ್ಳಿಗೆ ಹೊರಗಡೆ ಕಳಿಸ್ರಿ, ಕೆಲಸ ಮಾಡಿ ಬರಲಿ. ಅವ್ರ ಕಷ್ಟ ಏನಾಕೈತಿ, ನಿಮ್ಗೆ ಒಂದೇ ಕಡೆ ಕಷ್ಟ ಇರ್ಬೋದು, ಏನಂದರೆ ಕೆಲಸದ ಪ್ರೆಷರ್, ಹೋಗಿ ಬರೋದು, ಅಷ್ಟು ಬಿಟ್ಟರೆ ಏನೂ ಪ್ರೆಷರ್ ಇರಂಗಿಲ್ಲ. ನಮ್ದು ಹಂಗಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಮ್ದು ರೊಟೀನಿದು ಕೆಲಸ ಹೇಳಿಬಿಟ್ವಿ ಅಂತ ನಿಮ್ದು ತಲೆ ಕೆಟ್ಟು ಸುಡುಗಾಡಾಗಿ ಹೋಗಿರ್ತದೆ. ಇನ್ನು ಇಂಥವೆಲ್ಲ ಆದಮೇಲೆ ಡೈವರ್ಸ್ಗಳಂತೂ ಹಾಗೆ ಆಗ್ತಾವಲ್ಲ. ಯಾಕಂದ್ರೆ ಒಬ್ರಿಗೊಬ್ರು ಸೆಟ್ ಆಗಂಗಿಲ್ಲ, ತಾಯಿಗೆ ಹೆಂಡತಿ ಸೆಟ್ ಆಗಂಗಿಲ್ಲ, ಹೆಂಡತಿಗೆ ಗಂಡ ಸೆಟ್ ಆಗಂಗಿಲ್ಲ. ಆ ಹೆಂಡತಿ ಜೊತೆ ಇಷ್ಟೆಲ್ಲ ಆದಮೇಲೆ ಈಗ ಮನೆಯವ್ರನ್ನ ಯಾರನ್ನೂ ಆ ಹೆಣ್ಣಿಗೆ ಮರ್ಯಾದೆ ಕೊಡದೇ ಇದ್ದಾಗ ಇನ್ನು ಮಕ್ಕಳು ಯಾಕೆ ಕೊಡ್ತಾರೆ? ನೀವು ಹೆಂಗೆ ನೋಡ್ತಿರಲ್ಲ, ನೀವು ಇವತ್ತು ಕರೀರಿ, ಬಾರಮ್ಮ ಹೋಗಮ್ಮ, ನೀ ಬಾರಪ್ಪಿ, ನೀವು ಹೆಂಗೆ ಕರಿತೀರಲ್ಲ, ಯಾವ ರೀತಿ ಅವಳನ್ನ ಆ ಮಕ್ಕಳು ಅದೇ ರೀತಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಮ್ಮ ಹಿಂಗೆ, ಅಮ್ಮ ಹಂಗೆ. ಆಮೇಲೆ ಯಾವುದೋ ಆಯಿತು ಕಷ್ಟ ಸುಖ ಆಗಿರಲಿ ಅವಳ ಹತ್ರ ಶೇರ್ ಮಾಡಿರಿ. ಆ ಒಂದು ಪ್ರೀತಿನ ಆಕಿ ಏನಂದ್ರೆ ಅವ್ರ ಜೊತೆ ಕಳೆಯೋದಕ್ಕೆ ನೋಡ್ತಾಳೆ, ಟೈಮ್ ಕಳೆಯೋದಕ್ಕೆ ನೋಡ್ತಾಳೆ, ಎಲ್ಲರ ಜೊತೆನೂ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾಳೆ. ನೀವು ಹಿಂಗೆ ಹಂಗೆ ಅಂತ ಹೇಳಿದ್ರೆ ಏನೋ ಆಗಲಿ, ಆಕೆ ಕಷ್ಟ ಆಗಲಿ ಸುಖ ಆಗಲಿ ಏನೋ ಬಂದರೂ ನಿಮ್ಮ ಮುಂದೆ ಯಾರು ಮುಂದೆ ಹೇಳೋದನ್ನು ಬಿಟ್ಬಿಡ್ತಾಳೆ. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು ಅದಕ್ಕಿಂತನೂ ಹೆಂಗೆ ಅಂದ್ರೆ, ಈ ಹೆಣ್ಣನ್ನು ಒಂದು ಒಳ್ಳೆ ರೀತಿಯಿಂದ, ಇಲ್ಲಪ್ಪ ಇವಳು ಇವತ್ತಿಲ್ಲ ಅಂದರೂ ನಾಳೆ ಜಸ್ಟ್ ಆಗ್ತಾಳೆ, ನಾಳೆ ಹೊಂದ್ಕೋತಾಳೆ ಅಂತ ಹೇಳಿ ತಂದು ತಾನೇ ತಿದ್ಕೋತಾ ಬರ್ತಾಳೆ. ಅದು ಬಿಟ್ಟರೆ ಏನೂ ಇಲ್ಲ ರೀ ಲೈಫ್. ಇದಕ್ಕೆ ಎಲ್ಲ ಹೆಂಗಾಗ್ತಾವಂದ್ರೆ, ಒಬ್ರಿಗೊಬ್ರು ನೋಡಿದ್ರೆ ಬರಂಗಿಲ್ಲ. ಡೈವರ್ಸ್ಗಳು ಇದಕ್ಕೆ ಆಗೋದು, ಡೈವರ್ಸ್ ಆಗೋ ಪ್ರಾಬ್ಲಮ್ ಏನಂದ್ರೆ ಇದೆಲ್ಲ ಆದಮೇಲೆ ಇನ್ನು ಈ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ನ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರದಿರಿ ಅವ್ರು ಹೋಗಿ ಮೊದಲ ಬೆಲ್ ಐಕಾನ್ನ ಒತ್ತಿರಿ, ಹಂಗೆ ಆಲ್ ಅನ್ನೋ ಆಪ್ಷನ್ನ ಕೊಡ್ರಿ. ನೆಕ್ಸ್ಟ್ ಸೂಪರ್ ಆಗಿರೋ ವಿಡಿಯೋ ನಿಮಗೋಸ್ಕರ ಬರ್ತಾವ. ಹಂಗೆ ಈ ವಿಡಿಯೋ ಹೆಂಗೆ ಅನಿಸ್ತಪ್ಪ ಅಂತ ಹೇಳಿ ತಿಳಿಸ್ರಿ. ಭಾಳಷ್ಟು ಹೆಣ್ಮಕ್ಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಟ್ಟೀನಿ. ಎಲ್ರಿಗೂ ಒಳ್ಳೇದಾಗಲಿ, ಇವನ್ ಗಂಡಸರಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿದ್ದು ಎಲ್ಲವೂ ಜೀವಗಳೇ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ವಿಡಿಯೋನ ಮುಗಿಸೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್, ಶುಭ ದಿನ.